ಹೇ ವಾಟ್ಸಪ್ ಇಂಡಿಯಾ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನೀವು ಕಳೆದ ವಿಡಿಯೋನ ಏನೋ ನೋಡಿಲ್ಲ ಅಂದರೆ ಅದು ಐ ಬಟನ್ ಲಿಂಕ್ ಕೊಟ್ಟಿರ್ತೀನಿ. ಅಂದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಫಂಡಮೆಂಟಲ್ ಸೀರೀಸಲ್ಲಿ ಸುಮಾರು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಏನೋ ನೋಡಿಲ್ಲ ಅಂದರೆ ಲಿಂಕ್ ಕೊಡ್ತೀನಿ. ಫಸ್ಟ್ ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋ ನೋಡಿ, ಇಲ್ಲಾಂದ್ರೆ ಅರ್ಥ ಆಗಲ್ಲ ನಿಮಗೆ. ಇವತ್ತಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು ಇಂಟ್ರೆನ್ಸಿಕ್ ವ್ಯಾಲ್ಯೂನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂತ ಒಂದು ಡಿಸೆಪ್ ಮೆಥಡಿಂದ ಹೇಳ್ಕೊಡ್ತೀನಿ. ಈ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೋಗಿ ಚೆಕ್ಔಟ್ ಮಾಡಿ. ಇಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಂತಿದ್ರೆ ಸುಮಾರು ಕ್ರೈಟೀರಿಯಾ ಇರ್ತವೆ. ಅವುಗಳನ್ನ ಫಿಲ್ ಅಪ್ ಮಾಡಿದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಆರಾಮಾಗಿ ಮಾಡ್ಬೋದು. ಅವೆಲ್ಲ ಏನಂತ ಇನ್ಫಾರ್ಮೇಷನ್ ಇಲ್ಲೇ ಸಿಗುತ್ತೆ. ನೀವು ಇಲ್ಲಿ ಕ್ವಶನ್ ಮಾರ್ಕ್ನ ಕೊಟ್ಟರೆ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅದ್ರ ಬಗ್ಗೆ ಎಲ್ಲ. ಈಗ ಇನಿಷಿಯಲ್ FCF ಅಂದರೆ ಇನಿಷಿಯಲ್ ಫ್ರೀ ಕ್ಯಾಶ್ ಫ್ಲೋ ಅಂದರೆ ಈಗ ಕಂಪನಿ 3 ವರ್ಷದಲ್ಲಿ ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಮಾಡಿರುತ್ತೆ. ಅದನ್ನು 3ರಿಂದ ಡಿವೈಡ್ ಮಾಡಿದ್ರೆ ಬರ್ತಲ್ಲ ಆನ್ಸರು, ಅದು ಇನಿಷಿಯಲ್ ಫ್ರೀ ಕ್ಯಾಶ್ ಫ್ಲೋ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಒಂದು ವರ್ಷ ಕಂಪನಿ 500 ಕೋಟಿ, ಇನ್ನೊಂದು ವರ್ಷ 600 ಕೋಟಿ, ಇನ್ನೊಂದು ವರ್ಷ 700 ಕೋಟಿ ಈ ಥರ ಫ್ರೀ ಕ್ಯಾಶ್ ಜನರೇಟ್ ಮಾಡಿದರೆ ಟೋಟಲ್ ಎಷ್ಟಾಗುತ್ತೆ? 1800 ಕೋಟಿ ಆಗುತ್ತೆ. ಅದನ್ನು 3ರಿಂದ ಡಿವೈಡ್ ಮಾಡಿದರೆ ಒಟ್ಟು 600 ಕೋಟಿನೋ ಬರುತ್ತೆ ಫ್ರೀ ಕ್ಯಾಶ್ ಫ್ಲೋ. ಅದನ್ನ ಇಲ್ಲಿ ಹಾಕಬೇಕಾಗುತ್ತೆ ಫಸ್ಟು ಕಾಲಮಲ್ಲಿ. ನೆಕ್ಸ್ಟ್ ಕ್ರೈಟೀರಿಯಾ ಡಿಸ್ಕೌಂಟ್ ರೇಟು, ಅಂದರೆ ನಿಮಗೆ ಎಷ್ಟು ರಿಟರ್ನ್ ಸಿಗಬೇಕು, CAGR ಎಷ್ಟು ಸಿಗಬೇಕು ವರ್ಷಕ್ಕೆ, ಆ ಥರ. ನನ್ನ ಪ್ರಕಾರ ನೀವು ಒಂದು 20%ಗಿಂತ ಒಳಗೆ ಹಾಕಿದರೆ ಒಳ್ಳೆಯದು. 10 to 20% ಇಲ್ಲ 15% ಒಳಗೆ ಹೆಚ್ಚು ಕಮ್ಮಿ ಹಂಗೆ ಹಾಕಿದ್ರೆ ಆಗುತ್ತೆ. ನಾನಿಲ್ಲಿ ಡಿಸ್ಕೌಂಟ್ ರೇಟ್ 15% ಹಾಕ್ತೀನಿ. ಇಲ್ಲಿ ಫಸ್ಟು ಗ್ರೋತ್ ರೇಟ್ ಹಾಕಬೇಕಾಗುತ್ತೆ. ಅಂದರೆ ನೆಕ್ಸ್ಟ್ 5 years ಎಷ್ಟು ಗ್ರೋತ್ ರೇಟ್ ಆಗ್ಬೋದು ಅಂತ, ಕಂಪನಿ ಗ್ರೋತ್ ಎಷ್ಟು ಆಗ್ಬೋದು ಅಂತ. ನಾನು ಇಲ್ಲಿ 10% ಅಂತ ಹಾಕಿನಿ. ಸೆಕೆಂಡು 6ರಿಂದ 10 ವರ್ಷ, ಆವಾಗ ಎಷ್ಟು ಗ್ರೋತ್ ರೇಟ್ ಆಗ್ಬೋದು ಅಂತ. ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. 6ರಿಂದ 10 ವರ್ಷದ್ದು ನಾನು 5% ಅಂತ ಹಾಕೊಂಡಿನಿ ಗ್ರೋತ್ ರೇಟ್. ಇನ್ನು ಟರ್ಮಿನಲ್ ಗ್ರೋತ್ ರೇಟ್ ಅಂದರೆ 10 ವರ್ಷ ನಂತರ ಕಂಪ್ನಿ ಎಷ್ಟು ಗ್ರೋತ್ ರೇಟ್ ಆಗ್ಬೋದು ಅಂತ. ನಾನೊಂದು ಇಲ್ಲಿ 1% 2% ಹಂಗೆ ಹಾಕ್ತೀನಿ. ಇನ್ನು ನೆಕ್ಸ್ಟು ಮಾರ್ಕೆಟ್ ಕ್ಯಾಪು. ಈಗ ಕಂಪ್ನಿಯ ಕರೆಂಟ್ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ 10,000 ಮಾರ್ಕೆಟ್ ಕ್ಯಾಪ್ ಅಂದ್ಕೊಳ್ಳಿ. ನೆಕ್ಸ್ಟು ಕರೆಂಟ್ ಪ್ರೈಸ್, ಸ್ಟಾಕ್ ಪ್ರೈಸ್ ಎಷ್ಟಿದೆ ಅಂತ. ಕರೆಂಟ್ ಸ್ಟಾಕ್ ಪ್ರೈಸ್ ಒಂದು 500 ರೂಪಾಯಿ ಅಂದ್ಕೊಳ್ಳಿ. ಇನ್ನು ಕಂಪ್ನಿಗೆಲ್ಲ ಡೆಪ್ಟ್ ಇದೆಯಾ, ಡೆಪ್ಟ್ ಒಂದು 200 ಕೋಟಿ ಇದೆ ಅಂತ ಹಾಕ್ತೀನಿ ಕಂಪ್ನಿಗೆ. ಇನ್ನು ಮಾರ್ಜಿನ್ ಆಫ್ ಸೇಫ್ಟಿ, ಅಂದರೆ ನೀವು ಇಲ್ಲಿ ಹಾಕಿರೋ ಇನ್ಫಾರ್ಮೇಷನ್ನು ಹಾಕಿದ ಮೇಲೆ ನಿಮ್ಗೆ ಸ್ವಲ್ಪ ಡೌಟ್ ಬರ್ಬೋದು, ಹೆಚ್ಚು ಕಮ್ಮಿ ಏನಂತ, ಏನೋ ಹೆಚ್ಚು ಕಮ್ಮಿ ಆಗ್ಬೋದು ಅಂತ. ಅದಕ್ಕೆ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹಾಕೋದು ಬೇಕಾರೆ. ನಾನು ಮಾರ್ಜಿನ್ ಆಫ್ ಸೇಫ್ಟಿ ಒಂದು 15% ಹಾಕ್ತೀನಿ. ಇದನ್ನೆಲ್ಲ ಮಾಡಿ ಕ್ಯಾಲ್ಕುಲೇಟ್ ಡಿಸೆಫ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸು, ನಾವು ಹಾಕಿರೋ ಇನ್ಫಾರ್ಮೇಷನ್ನು ಮೇಲೆ ಇಂಟ್ರೆನ್ಸಿಕ್ ವ್ಯಾಲ್ಯೂ 333 ಅಂತ ಬರ್ತಿದೆ. ಅದು ಫೇರ್ ವ್ಯಾಲ್ಯೂ, ಅಂದರೆ ನಾವೇನು ಮಾರ್ಜಿನ್ ಆಫ್ ಸೇಫ್ಟಿ ಹಾಕಿದ ಮೇಲೆ ಒಂದು 283 ಅಂತ ಬರ್ತಿದೆ. ಇದನ್ನು ಸುಮ್ಮನೆ ಎಕ್ಸಾಂಪಲ್ ಹಾಕಿರೋದು, ಅದಕ್ಕೆ ಇನ್ಫಾರ್ಮೇಷನ್ ಹೆಚ್ಚು ಕಮ್ಮಿ ಇದೆ. ಬಟ್ ನೀವು ಕರೆಂಟ್ ರಿಯಲ್ ಕಂಪ್ನಿ ಅದರ ಒಂದು ಅನಾಲಿಸಿಸ್ ಮಾಡಿ ಫೈಂಡ್ ಔಟ್ ಮಾಡ್ತಿದ್ರೆ ಅಂದರೆ ಆವಾಗ ಆನ್ಸರ್ ಗೊತ್ತಾಗುತ್ತೆ ಹೆಚ್ಚು ಕಮ್ಮಿ. ಅದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಓವರ್ ವ್ಯಾಲ್ಯೂಡ ಇಲ್ಲ ಅಂಡರ್ ವ್ಯಾಲ್ಯೂಡ, ಸ್ಟಾಕ್ ಪ್ರೈಸ್ ಅಂತೆಲ್ಲ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಬಟ್ ನಾನು ಹಾಕಿರೋ ಸುಮ್ಮನೆ ಇನ್ಫಾರ್ಮೇಷನಲ್ಲಿ ಇಲ್ಲಿ ಇದು ಓವರ್ ವ್ಯಾಲ್ಯೂಡ್ ಅಂತ ತೋರಿಸಿದೆ. ಯಾಕಂದರೆ ಸ್ಟಾಕ್ ಪ್ರೈಸ್ ಇವಾಗ 500 ರೂಪಾಯಿ ಅಂತ ಹಾಕಿದ್ದೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ 333 ಅಂತ ಬಂತು. ಅಂದರೆ ಸ್ಟಾಕ್ ಪ್ರೈಸ್ ಓವರ್ ವ್ಯಾಲ್ಯೂಡ್ ಟ್ರೇಡಿಂಗ್ ಆಗ್ತಿದೆ ಅಂತ. ಬಟ್ ಇಂಥ ಕಂಪ್ನಿಗಳು ಇನ್ವೆಸ್ಟ್ ಮಾಡೋಕ್ಕೆ ಹೋಗೋದು ನಾವು. ಹೆಚ್ಚಿನ ಇನ್ಫಾರ್ಮೇಷನ್ ಈ ವೆಬ್ಸೈಟಲ್ಲಿ ಸಿಗುತ್ತೆ, ಎಲ್ಲ ಬರೆದಿದ್ದಾರೆ. ಓದ್ಕೊಂಡ್ರೆ ನಿಮಗೆ ಇನ್ನೂ ಸ್ವಲ್ಪ ಅರ್ಥ ಆಗುತ್ತೆ ಏನಂತ, ಇದೊಂದು ಕಾನ್ಸೆಪ್ಟ್ ಏನಂತ. ಅಂದರೆ ಒಟ್ಟಲ್ಲಿ ನೀವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಒಂದು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಕ್ಯಾಲ್ಕುಲೇಟ್ ಮಾಡಿ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸು. ಈಗ ಇನ್ನೊಂದು ಏನಂದರೆ ಇನ್ವೆಸ್ಟ್ಮೆಂಟಲ್ಲಿ 2 ಥರ ಬರುತ್ತೆ ಇನ್ವೆಸ್ಟ್ಮೆಂಟು. ಒಂದು ವ್ಯಾಲ್ಯೂ ಇನ್ವೆಸ್ಟಿಂಗ್, ಇನ್ನೊಂದು ಗ್ರೋತ್ ಇನ್ವೆಸ್ಟಿಂಗು. ವ್ಯಾಲ್ಯೂ ಇನ್ವೆಸ್ಟಿಂಗ್ ಹೆಂಗಂದರೆ ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಹೇಳಿದ್ನಲ್ಲ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತದೆ ಬೈ ಮಾಡಿ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದು. ಗ್ರೋತ್ ಇನ್ವೆಸ್ಟ್ಮೆಂಟಲ್ಲಿ ಹಾಗಲ್ಲ, ಇಂಟ್ರೆನ್ಸಿಕ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಲ್ಲ, ಗ್ರೋತ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋದು. ಹೆಚ್ಚಾಗಿ ಏನಂದರೆ ಗ್ರೋತ್ ಕಂಪ್ನಿಗಳು ಯಾವತ್ತು ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಆಗಿರ್ತವೆ. ಓವರ್ ವ್ಯಾಲ್ಯೂಡ್ ಅಂದರೆ ಹೇಳಿದಲ್ಲ, ಈಗ ಸ್ಟಾಕ್ ಪ್ರೈಸು ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಜಾಸ್ತಿನೇ ಇರುತ್ತೆ. ಇದನ್ನ ಗ್ರೋತ್ ಸ್ಟಾಕ್ಸ್ ಅಂತ ಹೇಳ್ತಾರೆ. ಹಾಗಂತ ಎಲ್ಲ ಕಂಪ್ನಿಗಳು ಗ್ರೋತ್ ಸ್ಟಾಕ್ ಅಂತಲ್ಲ, ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಎಲ್ಲ ಗ್ರೋತ್ ಸ್ಟಾಕ್ಸ್ ಅಂತ ಹೇಳೋಕ್ಕಾಗಲ್ಲ. ಮುಂದಿನ ವಿಡಿಯೋದಲ್ಲಿ ವ್ಯಾಲ್ಯೂ ಇನ್ವೆಸ್ಟಿಂಗ್ ಮತ್ತು ಗ್ರೋತ್ ಇನ್ವೆಸ್ಟಿಂಗ್ ನಡುವೆ ಇರುವಂಥ ವ್ಯತ್ಯಾಸ ಏನು ಅಂತ, ಅದ್ರ ಆಧಾರದ ಮೇಲೆ ಕ್ರೈಟೀರಿಯಾ ಮೇಲೆ ಡಿಸೈಡ್ ಮಾಡ್ತಾರೆ ಅಂತೆಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನು. ಈ ವಿಡಿಯೋಸ್ ತುಂಬ ಯೂಸ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.